ಓಂ ಶಾಂತಿ. ಇಂದಿನ ದಿನಾಂಕ 6/10/2024. ಪ್ರಾರ್ಥ ಮುರುಳಿ ಅವ್ಯಕ್ತ ಬಾಪ್ ದಾದಾ ರಿವೈಸ್ 9/4/2002 ಮಧುಬನ. ತಂದೆಯನ್ನು ಪ್ರತ್ಯಕ್ಷ ಮಾಡುವುದಕ್ಕೋಸ್ಕರ ತಮ್ಮ ಹಾಗೂ ಅನ್ಯರ ವೃತ್ತಿಯನ್ನು ಸಕಾರಾತ್ಮಕ ಮಾಡಿಕೊಳ್ಳಬೇಕು. ಇಂದು ವಿಶ್ವ ಕಲ್ಯಾಣಿ ಬಾಪ್ ದಾದಾರವರು ತನ್ನ 4 ಕಡೆಯ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ. ಪ್ರತಿಯೊಂದು ಮಗುವಿನ ಮನದ ಉಮಂಗವನ್ನು ನೋಡುತ್ತಲೂ ಇದ್ದಾರೆ ಹಾಗೂ ಕೇಳುತ್ತಿದ್ದಾರೆ. ಎಲ್ಲರ ಮನದಲ್ಲಿ ಅತಿ ಶೀಘ್ರದಲ್ಲಿಯೇ ತಂದೆಯ ಸಮಾನ ಆಗಬೇಕೆಂಬ ಲಕ್ಷ್ಯವೊಂದೇ ಇದೆ. ಲಕ್ಷ್ಯವನ್ನು ನೋಡುತ್ತಾ, ಸಾಹಸವನ್ನು ನೋಡುತ್ತಾ, ಶ್ರೇಷ್ಠ ಸಂಕಲ್ಪವನ್ನು ನೋಡುತ್ತಾ ಬಾಪ್ ದಾದಾರವರು ಖುಷಿಯಾಗುತ್ತಿದ್ದಾರೆ. ಜೊತೆಯಲ್ಲಿ ಇದನ್ನೂ ಸಹ ನೋಡುತ್ತಿದ್ದಾರೆ. ಎಲ್ಲ ಮಕ್ಕಳ ಲಕ್ಷ್ಯ ತುಂಬ ಶ್ರೇಷ್ಠಾತಿಶ್ರೇಷ್ಠ ಇದೆ. ಆದರೆ ಪ್ರತ್ಯಕ್ಷ ರೂಪದಲ್ಲಿ ಲಕ್ಷಣ ನಂಬರ್ ವಾರ್ ಇದೆ. ಲಕ್ಷ್ಯ ಹಾಗೂ ಲಕ್ಷಣ ಸಮಾನವಾಗಿರುವುದೆಂದರೆ ತಂದೆಯ ಸಮಾನ ಆಗುವುದಾಗಿದೆ. ಯಾರು ಸೇವೆಯ ಕ್ಷೇತ್ರದಲ್ಲಿ ನಿಮಿತ್ತ ಮಕ್ಕಳಿದ್ದಾರೆ ಅವರು ಸದಾ ಒಂದೇ ಸಂಕಲ್ಪದಲ್ಲಿರುತ್ತಾರೆ. ತಂದೆಯನ್ನು ಹೇಗೆ ಪ್ರತ್ಯಕ್ಷ ಮಾಡೋಣ, ಯಾವಾಗ ಪ್ರತ್ಯಕ್ಷ ಆಗುತ್ತದೆ? ಈ ರೀತಿ ಸಂಕಲ್ಪಗಳು ನಡೆಯುತ್ತದೆ ಇಲ್ಲವೇ? ಮತ್ತೆ ತಂದೆ ಮಕ್ಕಳನ್ನು ಕೇಳುತ್ತಾರೆ, ಮಕ್ಕಳೇ, ತಾವೆಲ್ಲರೂ ಸಂಪನ್ನ ಹಾಗೂ ಸಂಪೂರ್ಣ ಸ್ವರೂಪದಲ್ಲಿ ತಮ್ಮನ್ನು ಯಾವಾಗ ಪ್ರತ್ಯಕ್ಷ ಮಾಡುತ್ತೀರಿ? ಮಕ್ಕಳ ಪ್ರತಿಯಾಗಿ ತಂದೆಯ ಪ್ರಶ್ನೆಯಾಗಿದೆ, ಮಕ್ಕಳೇ, ಆ ದಿನಾಂಕವನ್ನು ನಿಗದಿಪಡಿಸಿದ್ದೀರಾ ಅಥವಾ ಆ ದಿನಾಂಕ ನಿಗದಿ ಮಾಡಲು ಆಗುವುದಿಲ್ಲವೇ? ಯಾವುದೇ ಕಾರ್ಯಕ್ರಮದ ದಿನಾಂಕವನ್ನು 1 ವರ್ಷದ ಮೊದಲೇ ನಿಗದಿಪಡಿಸಲಾಗುವುದೆಂದು ವಿದೇಶದವರು ಹೇಳುತ್ತಾರೆ. ಈ ರೀತಿ ಹೇಳುತ್ತೀರಲ್ಲವೇ? ಸ್ವಯಂವನ್ನು ಪ್ರತ್ಯಕ್ಷ ಮಾಡುವ ದಿನಾಂಕವನ್ನು ನಿಗದಿಪಡಿಸಿದ್ದೀರಾ ಎಂದು ತಂದೆಯು ಕೇಳುತ್ತಾರೆ. ನಿಗದಿಪಡಿಸಿದ್ದೀರಾ? ತುಂಬ ಮೀಟಿಂಗ್ಗಳನ್ನು ಮಾಡಿದ್ದೀರಲ್ಲವೇ? ಮಾಡುತ್ತಲೂ ಇರುವಿರಿ. ಇಂದು ಇಂತಹ ಮೀಟಿಂಗ್ ಇದೆ, ನಾಳೆ ಇಂತಹ ಮೀಟಿಂಗ್ ಇದೆ. ಈಗಲೂ ಸಹ ಎಷ್ಟೊಂದು ಮೀಟಿಂಗ್ ಮಾಡುವವರು ಆಗಮಿಸಿದ್ದಾರೆ. 3 ಪ್ರಕಾರದ ಮೀಟಿಂಗ್ ಮಾಡುವಂತವರು ಇಂದೂ ಸಹ ಕುಳಿತುಕೊಂಡಿದ್ದಾರೆ. ಇದು ತುಂಬ ಒಳ್ಳೆಯದಾಗಿದೆ. ಆದರೆ ಸ್ವಯಂ ಪ್ರತ್ಯಕ್ಷವಾಗುವ ಮೀಟಿಂಗ್ನ ದಿನಾಂಕ ಯಾವುದಾಗಿದೆ? ಏನನ್ನು ಯೋಚಿಸುತ್ತೀರಿ? ಅದು ಮಾತು ಹಾಗೂ ಕರ್ಮದಲ್ಲಿರಬೇಕು. ಸಂಕಲ್ಪ, ಮಾತು ಹಾಗೂ ಕರ್ಮ ಈ 3 ಶ್ರೇಷ್ಠ ಲಕ್ಷ್ಯದನುಗುಣವಾಗಿರಬೇಕು. ಬಾಪ್ ದಾದಾರವರು ತನ್ನ ವಿಶ್ವ ಕಲ್ಯಾಣಕ್ಕೆ ನಿಮಿತ್ತರಾಗಿರುವಂತಹ ಮಕ್ಕಳು, ಸರ್ವ ಆತ್ಮಗಳ ಕಲ್ಯಾಣಿಕಾರಿಗಳು. ಪ್ರತ್ಯಕ್ಷ ರೂಪದಲ್ಲಿ ಸ್ಟೇಜ್ ಮೇಲೆ ಯಾವಾಗ ಬರುತ್ತಾರೆಂದು ನೋಡುತ್ತಿದ್ದಾರೆ. ಪ್ರತಿಯೊಬ್ಬರೂ ಗುಪ್ತ ಪುರುಷಾರ್ಥದಲ್ಲಿ ತಂದೆಯ ಪ್ರೀತಿಯಲ್ಲಿ ತಲ್ಲೀನರಾಗಿರುವುದನ್ನು ಸಹ ತಂದೆ ನೋಡುತ್ತಾರೆ. ಆದರೆ ಈ ವಿಶೇಷ ಸಂಕಲ್ಪದ ಲಗನ್ನಲ್ಲಿ ಯಾವಾಗ ಮಗ್ನರಾಗುತ್ತೀರಿ? ಲಗನ್ ಅಂತೂ ಇದೆ, ಆದರೆ ನಿರಂತರ ಈ ಸಂಕಲ್ಪವನ್ನು ಸಂಪನ್ನ ಮಾಡುವುದರಲ್ಲಿ ಮಗ್ನರಾಗಿರಬೇಕು. ಅರ್ಥಾತ್ ನಿರಂತರ ಈ ಸಂಕಲ್ಪವನ್ನು ಪೂರ್ಣ ಮಾಡುವ ಪ್ರತ್ಯಕ್ಷ ಸ್ವರೂಪದಲ್ಲಿರಬೇಕು. ಈಗ ಸಂಕಲ್ಪ ಹಾಗೂ ಪ್ರತ್ಯಕ್ಷ ಕರ್ಮದಲ್ಲಿ ಅಂತರವಿದೆ. ಆಗುವುದೇನೋ ಆಗಬೇಕಾಗಿದೆ ಹಾಗೂ ಮಾಡಬೇಕಾಗಿರುವವರು ಸಹ ಮಕ್ಕಳೇ ಆಗಿದ್ದಾರೆ. ತಂದೆಯಂತೂ ಬೆನ್ನೆಲುಬು ಆಗಿಯೇ ಇದ್ದಾರೆ. ಬಾಪ್ ದಾದಾರವರು ನೋಡುತ್ತಿದ್ದಾರೆ. ಎಲ್ಲಕ್ಕಿಂತಲೂ ತೀವ್ರಗತಿಯ ಸೇವೆ ವೃತ್ತಿಯಿಂದ ಪ್ರಕಂಪನಗಳನ್ನು ಹರಡುವುದು. ವೃತ್ತಿ ತುಂಬ ತೀವ್ರಗತಿಯ ರಾಕೆಟ್ಗಿಂತಲೂ ತೀವ್ರಗತಿಯುಳ್ಳದ್ದಾಗಿದೆ. ವೃತ್ತಿಯಿಂದ ವಾಯುಮಂಡಲವನ್ನು ಪರಿವರ್ತನೆ ಮಾಡಬಹುದು. ಎಲ್ಲಿಗಾದರೂ ಹೋಗಿ ಎಷ್ಟು ಆತ್ಮಗಳ ಪ್ರತಿ ಬೇಕಾದರೂ ವೃತ್ತಿಯ ಮುಖಾಂತರ ಇಲ್ಲಿಯೇ ಕುಳಿತಿದಂತೆಯೇ ತಲುಪಿಸಬಹುದು. ವೃತ್ತಿಯ ಮುಖಾಂತರ ದೃಷ್ಟಿ ಹಾಗೂ ಸೃಷ್ಟಿಯನ್ನು
ಪರಿವರ್ತನೆ ಮಾಡಬಹುದು. ಆದರೆ ಒಂದು ಮಾತು ವೃತ್ತಿಯ ಮೂಲಕ ಸೇವೆ ಮಾಡುವುದರಲ್ಲಿ ಅಡಚಣೆ ಮಾಡುತ್ತಿದೆ. ವೃತ್ತಿಯ ಮೂಲಕ ಪ್ರಕಂಪನಗಳನ್ನು ಹರಡಬಹುದು. ಇದುವರೆಗೂ ತಮ್ಮ ಜಡಚಿತ್ರವು ನಿಮ್ಮ ಅಂತಿಮ ಜನ್ಮದವರೆಗೂ ಪ್ರಕಂಪನಗಳನ್ನು ಹರಡುವ ಮೂಲಕ ಸೇವೆ ಮಾಡುತ್ತಿದೆ ಎಲ್ಲವೇ? ನೋಡಿದ್ದೀರಲ್ಲವೇ? ಮಂದಿರವನ್ನು ನೋಡಿದ್ದೀರಲ್ಲವೇ? ಡಬಲ್ ವಿದೇಶಿಯರು ನೋಡಿದ್ದೀರಾ? ಮಂದಿರವನ್ನು ನೋಡಿದ್ದೀರಾ? ನೋಡಿಲ್ಲವೆಂದರೆ ನೋಡಬೇಕು, ಏಕೆಂದರೆ ಅದು ನಿಮ್ಮದೇ ಮಂದಿರವಲ್ಲವೇ? ಕುಮಾರಿಯರೇ, ಅದು ನಿಮ್ಮ ಮಂದಿರವಾಗಿದೆ. ಬಾಪ್ ದಾದಾರವರ ಮುಂದೆ ವಿದೇಶದ ಕುಮಾರಿಯರಿದ್ದಾರೆ ಅಥವಾ ಭಾರತೀಯರ ಮಂದಿರವಷ್ಟೇ ಆಗಿದೆಯೇ? ಇದು ಎಲ್ಲರ ಮಂದಿರವಾಗಿದೆ. ಒಳ್ಳೆಯದು, ಅಭಿನಂದನೆಗಳು. ಮಂದಿರದ ಮೂರ್ತಿಗಳು ಪ್ರತ್ಯಕ್ಷ ರೂಪದಲ್ಲಿ ಪ್ರಕಂಪನಗಳನ್ನು ಹರಡುವ ಮೂಲಕ ಸೇವೆ ಮಾಡುತ್ತಿದ್ದಾರೆ. ಅರ್ಥಾತ್ ತಾವು ಆತ್ಮಗಳು ಮಂದಿರದ ಮೂರ್ತಿಗಳಾಗಿ ಸೇವೆ ಮಾಡುತ್ತಿದ್ದೀರಿ. ಎಷ್ಟೊಂದು ಭಕ್ತರು ಮೂರ್ತಿಯಿಂದ ಪ್ರಕಂಪನಗಳನ್ನು ಪಡೆಯುವ ಮೂಲಕ ತಮ್ಮ ಸರ್ವ ಇಚ್ಛೆಗಳನ್ನು ಪೂರ್ಣ ಮಾಡಿಕೊಳ್ಳುತ್ತಿದ್ದಾರೆ. ಆದುದರಿಂದ ಏ ಚೈತನ್ಯ ಮೂರ್ತಿಗಳೇ, ಈಗ ತಮ್ಮ ಶುಭ ಭಾವನೆಯ ವೃತ್ತಿ, ಶುಭ ಕಾಮನೆಗಳ ವೃತ್ತಿಯಿಂದ ವಾಯುಮಂಡಲದಲ್ಲಿ ಪ್ರಕಂಪನಗಳನ್ನು ಹರಡಬೇಕು. ಆದರೆ ಎಂದು ಹೇಳುವುದು ಇಷ್ಟವಾಗುವುದಿಲ್ಲ. ಆದರೂ ಹೇಳಬೇಕಾಗುತ್ತದೆ. ಪಾಂಡವರಿಗೆ ಆದರೆ ಎಂಬ ಶಬ್ದ ಇಷ್ಟವಾಗುತ್ತದೆಯೇ? ಇಷ್ಟವಾಗುವುದಿಲ್ಲ. ಆದರೆ ಎಂಬ ಶಬ್ದ ಇದೆಯೋ ಅಥವಾ ಸಮಾಪ್ತಿಯಾಗಿ ಬಿಟ್ಟಿದೆಯೋ? ಅದಕ್ಕಾಗಿ ಎಲ್ಲಕ್ಕಿಂತ ಸಹಜ ವಿಧಿಯಾಗಿದೆ. ಪ್ರತಿಯೊಬ್ಬರೂ ತಮ್ಮ ಆಂತರ್ಯವನ್ನು ಪರಿಶೀಲನೆ ಮಾಡಿಕೊಳ್ಳಿ. 1 ಸೆಕೆಂಡಿನಲ್ಲಿ ಪರಿಶೀಲನೆ ಮಾಡಿಕೊಳ್ಳಬಹುದು. ಈಗಲೇ ಮಾಡಲು 1 ಸೆಕೆಂಡನ್ನು ಕೊಡಬೇಕೇನು? ಹೇಳುವಾಗಲೇ 1 ಸೆಕೆಂಡ್ ಆಗಿ ಹೋಯಿತಲ್ಲವೇ? ಈಗ ತಮ್ಮ ಆಂತರ್ಯವನ್ನು ಪರಿಶೀಲನೆ ಮಾಡಿಕೊಳ್ಳಿ. ನನ್ನ ವೃತ್ತಿಯಲ್ಲಿ, ಭಾವನೆಯಲ್ಲಿ ಯಾವ ಆತ್ಮನ ಬಗ್ಗೆಯೂ ಯಾವುದೇ ನಕಾರಾತ್ಮಕ ನೆಗೆಟಿವ್ ಪ್ರಕಂಪನ ವೈಬ್ರೇಷನ್ ಇದೆಯೇ? ಒಂದು ವೇಳೆ ವಿಶ್ವದ ವಾಯುಮಂಡಲವನ್ನು ಪರಿವರ್ತನೆ ಮಾಡಬೇಕಾದರೆ ತಮ್ಮ ಮನದಲ್ಲಿ ಯಾವ ಒಂದು ಆತ್ಮನ ಬಗ್ಗೆಯೂ ವ್ಯರ್ಥ ಸಂಕಲ್ಪದ ಪ್ರಕಂಪನ ಅಥವಾ ಸತ್ಯ ಸಂಕಲ್ಪ ಪ್ರಕಂಪನವು ನಕಾರಾತ್ಮಕವಿದ್ದಾಗ ವಿಶ್ವ ಪರಿವರ್ತನೆ ಮಾಡಲು ಸಾಧ್ಯವಿಲ್ಲ. ಅದು ಅಡಚಣೆ ಆಗುತ್ತಿರುತ್ತದೆ, ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತಿರುತ್ತದೆ. ವಾಯುಮಂಡಲದಲ್ಲಿ ಶಕ್ತಿ ಇರುವುದಿಲ್ಲ. ಕೆಲವು ಮಕ್ಕಳು ಈ ರೀತಿ ಹೇಳುತ್ತಾರೆ, ಅವರು ಇರುವುದೇ ಈ ರೀತಿಯಲ್ಲವೇ? ಹಾಗೆಯೇ ಇದ್ದಾರಲ್ಲವೇ? ಆಗ ನಿಮ್ಮ ಈ ಸಂಕಲ್ಪದ ಪ್ರಕಂಪನಗಳು ಇದ್ದಂತಾಯಿತಲ್ಲವೇ? ತಂದೆಗೂ ಈ ರೀತಿ ಜ್ಞಾನ ಕೊಡಲು ಪ್ರಾರಂಭಿಸಿ ಬಿಡುತ್ತಾರೆ. ಬಾಬಾ ನಿಮಗೆ ತಿಳಿಯದ್ದು ಆ ಆತ್ಮ ಇರುವುದೇ ಹಾಗೆ. ಆದರೆ ಬಾಬಾ ಕೇಳುತ್ತಾರೆ, ಅವರೇನೋ ಸರಿಯಿಲ್ಲ, ಕೆಟ್ಟವರಾಗಿದ್ದಾರೆ, ಆಗಬಾರದಾಗಿತ್ತು. ಆದರೆ ಈ ಕೆಟ್ಟದನ್ನು ತಮ್ಮ ವೃತ್ತಿಯಲ್ಲಿ ಇಟ್ಟುಕೊಳ್ಳಲು ತಂದೆಯ ಅನುಮತಿ ಇದೆಯೇನು? ತಂದೆಯ ಅನುಮತಿ ಇಲ್ಲ ಎಂದು ತಿಳಿದುಕೊಳ್ಳುವವರು ಒಂದು ಕೈಯನ್ನು ಎತ್ತಬೇಕು. 2 ಕೈ ಚಪ್ಪಾಳೆ ಬೇಡ. ಹಿಂದೆ ಇರುವಂತವರು ಕೈ ಎತ್ತುತ್ತಿದ್ದಾರೆಯೇ? ಟಿವಿಯಲ್ಲಿ ತೋರಿಸಿ. ದಾದೀಜಿಯವರಿಗೆ ತಾವು ನೋಡುತ್ತಿದ್ದೀರಲ್ಲವೇ? ಒಳ್ಳೆಯದು, ಕೈ ಎತ್ತಿದ್ದೇವೆಂದು ನೆನಪಿಟ್ಟುಕೊಳ್ಳಬೇಕು. ಡಬಲ್ ವಿದೇಶಿಯರು ಕೈ ಎತ್ತಿದ್ದೀರೇನು? ಬಾಪ್ ದಾದಾರವರ ಟಿವಿಯಲ್ಲಂತೂ ಬಂದೇ ಬಿಟ್ಟಿರುತ್ತದೆ. ಎಲ್ಲಿಯವರೆಗೆ ಪ್ರತಿ ಬ್ರಾಹ್ಮಣ ಆತ್ಮನು ಸ್ವಯಂ ವೃತ್ತಿಯಿಂದ ಯಾವುದೇ ಆತ್ಮನ ಪ್ರತಿಯಾಗಿ ನಕಾರಾತ್ಮಕ ಪ್ರಕಂಪನವಿದ್ದರೆ ವಿಶ್ವ ಕಲ್ಯಾಣವನ್ನು ಮಾಡಲು ಆಗುವುದಿಲ್ಲ. ಏಕೆಂದರೆ ಆ ನಕಾರಾತ್ಮಕ ವೃತ್ತಿಯಿಂದ ವಾಯುಮಂಡಲದಲ್ಲಿ ಶಕ್ತಿಶಾಲಿ ಪ್ರಕಂಪನಗಳನ್ನು ಹರಡಲು
ಸಾಧ್ಯವಿಲ್ಲ. ಇದನ್ನು ಪಕ್ಕಾ ತಿಳಿದುಕೊಂಡು ಬಿಡಿ. ಎಷ್ಟೇ ಸೇವೆ ಮಾಡಿ, ಪ್ರತಿನಿತ್ಯ 8 ಭಾಷಣ ಬೇಕಾದರೆ ಮಾಡಿ, ಎಷ್ಟಾದರೂ ಯೋಗ ಶಿಬಿರ ಮಾಡಿ, ಅನೇಕ ಪ್ರಕಾರದ ಕೋರ್ಸನ್ನು ತಿಳಿಸಿಕೊಡಿ. ಆದರೆ ಯಾರದೇ ಪ್ರತಿಯಾಗಿ ತಮ್ಮ ವೃತ್ತಿಯಲ್ಲಿ ಯಾವುದೇ ಹಳೆಯ ನಕಾರಾತ್ಮಕ ಪ್ರಕಂಪನವನ್ನಿಟ್ಟುಕೊಳ್ಳಬೇಡಿ. ಒಳ್ಳೆಯದು, ಅವರು ಸರಿ ಇಲ್ಲ, ತುಂಬಾ ತಪ್ಪುಗಳನ್ನು ಮಾಡುತ್ತಾರೆ, ಅನೇಕರಿಗೆ ದುಃಖ ಕೊಡುತ್ತಾರೆ ಅಂದಾಗ ತಾವು ಅಂಥವರಿಗೆ ದುಃಖ ಕೊಡುವಲ್ಲಿ ಜವಾಬ್ದಾರರಾಗುವ ಬದಲು ಅವರನ್ನು ಪರಿವರ್ತನೆ ಮಾಡಲು ಸಹಯೋಗಿ ಆಗಲು ಸಾಧ್ಯವಿಲ್ಲವೇ? ದುಃಖ ಕೊಡುವಂತಹ ಸಹಯೋಗಿ ಆಗಬಾರದು. ಅವರನ್ನು ಪರಿವರ್ತನೆ ಮಾಡಲು ತಾವು ಸಹಯೋಗಿಗಳಾಗಿ. ಒಂದು ವೇಳೆ ಅಂತಹ ಪರಿವರ್ತನೆ ಆಗದಿರುವಂತಹ ಆತ್ಮಗಳು ಇರುವರೆಂದು ನಿಮಗೆ ತಿಳಿಯಿತೆಂದು ಇಟ್ಟುಕೊಳ್ಳಿ. ತಮ್ಮ ನಿರ್ಣಯದಲ್ಲಿ ಅವರು ಪರಿವರ್ತನೆ ಆಗುವವರಲ್ಲ, ಆದರೆ ನಂಬರ್ ವಾರಂತೂ ಇದೆಯಲ್ಲವೇ? ಅಂದಾಗ ಇವರು ಪರಿವರ್ತನೆಯಾಗುವವರಲ್ಲವೆಂದು ನೀವು ಏಕೆ ಯೋಚಿಸಬೇಕು? ತಾವು ಏಕೆ ನಿರ್ಣಯವನ್ನು ಕೊಡುತ್ತೀರಿ? ಅದನ್ನು ತಂದೆ ನಿರ್ಣಯ ಮಾಡಲು ಇದ್ದಾರಲ್ಲವೇ? ನೀವು ಪರಸ್ಪರ ಬೇರೊಬ್ಬರನ್ನು ನಿರ್ಣಯ ಮಾಡುವವರಾಗಿ ಬಿಟ್ಟಿರೇನೋ? ಯಾರು ಹೇಗೆ ಇದ್ದಾರೆಂಬುದನ್ನು ತಂದೆಯೂ ಸಹ ನೋಡುತ್ತಿದ್ದಾರೆ. ಬ್ರಹ್ಮ ತಂದೆಯನ್ನು ಪ್ರತ್ಯಕ್ಷ ರೂಪದಲ್ಲಿ ನೋಡಿದ್ದೀರಲ್ಲವೇ? ಎಂಥವರೇ ಆಗಿರಲಿ, ಮತ್ತೆ ಮತ್ತೆ ತಪ್ಪು ಮಾಡುವಂತಹ ಆತ್ಮನಾಗಿರಬಹುದು. ಆದರೆ ಬಾಪ್ತಾದ ವಿಶೇಷ ಸಾಕಾರ ರೂಪದಲ್ಲಿ ಬ್ರಹ್ಮ ತಂದೆಯು ಸರ್ವ ಮಕ್ಕಳ ಪ್ರತಿ ನೆನಪು ಪ್ರೀತಿ ಸರ್ವ ಮಕ್ಕಳಿಗೆ ಮಧುರ ಮಧುರ ಎಂದು ಹೇಳುತ್ತಾರಲ್ಲವೇ? ಅಥವಾ 3-4 ಮಕ್ಕಳು ಕೆಟ್ಟವರು ಹಾಗೂ ಉಳಿದವರೆಲ್ಲರೂ ಮಧುರವಾಗಿರುವವರು ಎಂದು ಹೇಳಿದ್ದಾರೇನೋ? ಆದರೂ ಅಂತಹ ಆತ್ಮಗಳ ಪ್ರತಿಯಾಗಿಯೂ ಸಹ ತಂದೆಯು ದಯಾಹೃದಯಿಯಾದರು, ಕ್ಷಮಾಸಾಗರರಾದರು. ಒಳ್ಳೆಯದು. ಆದರೆ ತಾವು ತಮ್ಮ ವೃತ್ತಿಯಲ್ಲಿ ಯಾರ ಪ್ರತಿಯಾದರೂ ನಕಾರಾತ್ಮಕ ಭಾವವನ್ನು ಇಟ್ಟುಕೊಂಡರೆ ಅದರಿಂದ ತಮಗೆ ಲಾಭವೇನು? ಒಂದು ವೇಳೆ ನಿಮಗೆ ಲಾಭವಿದ್ದರೆ ಇಟ್ಟುಕೊಳ್ಳಬಹುದು. ತಂದೆಯ ಅನುಮತಿ ಸಹ ಇದೆ. ಒಂದು ವೇಳೆ ಲಾಭವಿಲ್ಲವೆಂದರೆ, ಅದರಿಂದ ವ್ಯಾಕುಲವಾಗುತ್ತೀರೆಂದರೆ ಆ ಮಾತು ತಮ್ಮ ಮುಂದೆ ಬರುತ್ತಿರುತ್ತದೆ. ಬಾಪ್ತಾದಾರವರು ನೋಡುತ್ತಾರೆ. ಆ ಸಮಯದಲ್ಲಿ ಅವರಿಗೆ ದರ್ಪಣವನ್ನು ಮುಂದಿಡಬೇಕು. ಅಂದಾಗ ಯಾವ ಮಾತಿನಲ್ಲಿ ತಮಗೇನೂ ಲಾಭವಿಲ್ಲ, ಆ ಮಾತಿನ ಅರಿವಿನಲ್ಲಿ ಜ್ಞಾನಪೂರ್ಣರಾಗುವುದು ಬೇರೆ ಮಾತಾಗಿದೆ. ಇದು ತಪ್ಪು ಸರಿಯೆಂಬ ಜ್ಞಾನವನ್ನು ತಿಳಿದುಕೊಂಡಂತಾಯಿತು. ಈ ರೀತಿ ಜ್ಞಾನಪೂರ್ಣರಾಗುವುದು ತಪ್ಪೇನಲ್ಲ. ಆದರೆ ತಮ್ಮ ವೃತ್ತಿಯಲ್ಲಿ ಧಾರಣೆ ಮಾಡುವುದು ತಪ್ಪಾಗಿದೆ. ಏಕೆಂದರೆ ತಾವು ತಮ್ಮಲ್ಲೇ ಮನಸ್ಸನ್ನು ಖಿನ್ನ ಮಾಡಿಕೊಳ್ಳುವುದು, ವ್ಯರ್ಥ ಸಂಕಲ್ಪ ಮಾಡುವುದರಿಂದ ನೆನಪಿನ ಶಕ್ತಿಯು ಬಲಹೀನವಾಗಿ ನಷ್ಟವಾಗುತ್ತದೆ. ಯಾವಾಗ ಪ್ರಕೃತಿಯನ್ನೂ ಸಹ ತಾವು ಪಾವನ ಮಾಡುವಂತವರೆಂದರೆ ಇವರಂತೂ ಆತ್ಮಗಳಾಗಿದ್ದಾರೆ. ವೃತ್ತಿ, ಪ್ರಕಂಪನ ಹಾಗೂ ವಾಯುಮಂಡಲ ಈ ಮೂರಕ್ಕೂ ಪರಸ್ಪರ ಸಂಬಂಧವಿದೆ. ವೃತ್ತಿಯಿಂದ ಪ್ರಕಂಪನ ಹರಡುತ್ತದೆ, ಪ್ರಕಂಪನದಂತೆ ವಾಯುಮಂಡಲವಾಗುತ್ತದೆ. ಆದರೆ ವೃತ್ತಿಯೇ ಆಧಾರವಾಗಿದೆ. ಒಂದು ವೇಳೆ ತಾವು ಅತಿ ಶೀಘ್ರವಾಗಿ ಪ್ರತ್ಯಕ್ಷವಾಗಲೆಂದು ತಿಳಿದು ತೀವ್ರಗತಿಯಿಂದ ಪ್ರಯತ್ನ ಪಡುತ್ತಿರುವಿರೆಂದರೆ ಎಲ್ಲರೂ ತಮ್ಮ ವೃತ್ತಿಯನ್ನು ತಮಗಾಗಿ, ಅನ್ಯರಿಗಾಗಿ ಸಕಾರಾತ್ಮಕವನ್ನು ಧಾರಣೆ ಮಾಡಿ ಜ್ಞಾನಪೂರ್ಣರು ಆಗುವುದಾದರೆ ಆಗಿ. ಆದರೆ ತಮ್ಮ ಮನದಲ್ಲಿ ನಕಾರಾತ್ಮಕವನ್ನು ಧಾರಣೆ ಮಾಡಬೇಡಿ. ನಕಾರಾತ್ಮಕವೆಂದರೆ ಅನವಶ್ಯಕವಾದ ವಸ್ತು ಎಂದರ್ಥ. ಈಗೀಗ ವೃತ್ತಿಯನ್ನು, ಪ್ರಕಂಪನವನ್ನು, ವಾಯುಮಂಡಲವನ್ನು ಶಕ್ತಿಶಾಲಿ ಮಾಡಿಕೊಳ್ಳಿ. ಏಕೆಂದರೆ ಎಲ್ಲರೂ ಈ ಮಾತಿನ ಅನುಭವ ಮಾಡಿದ್ದೀರಿ. ವಾಣಿಯಿಂದ ಪರಿವರ್ತನೆ, ಶಿಕ್ಷಣದಿಂದ ಪರಿವರ್ತನೆಯು ಬಹಳ ನಿಧಾನವಾಗಿ ಆಗುತ್ತದೆ. ಪರಿವರ್ತನೆ ಆಗುತ್ತದೆ, ಆದರೆ ತುಂಬಾ ನಿಧಾನವಾಗಿ. ನೀವು ತೀವ್ರಗತಿಯ ಪರಿವರ್ತನೆ ಬಯಸುವುದಾದರೆ ಜ್ಞಾನಪೂರ್ಣರಾಗಿರಿ.
ಕ್ಷಮಾ ಸ್ವರೂಪರಾಗಿರಿ, ದಯಾ ಹೃದಯದವರಾಗಿ. ಶುಭ ಭಾವನೆ, ಶುಭ ಕಾಮನೆ ಮೂಲಕ ವಾಯುಮಂಡಲವನ್ನು ಪರಿವರ್ತನೆ ಮಾಡಿ. ನೀವೆಲ್ಲರೂ ಮಧುಬನವನ್ನು ಪ್ರತ್ಯಕ್ಷವಾಗಿ ನೋಡಿದ್ದೀರಲ್ಲವೇ? ಮಧುಬನದಲ್ಲಿ ಯಾವ ಮಾತಿನ ಪ್ರಭಾವ ಎಲ್ಲರ ಮೇಲೆ ಹೆಚ್ಚಾಗಿ ಬೀರುತ್ತದೆ? ವಾಯುಮಂಡಲದ ಪ್ರಭಾವ. ಇಲ್ಲಿಯೂ ಸಹ ಎಲ್ಲರೂ ನಂಬರ್ ವಾರ್ ಇರಬಹುದು, ಆದರೆ ಮಧುಬನ ಬ್ರಹ್ಮ ತಂದೆಯ ಕರ್ಮ ಭೂಮಿಯಾಗಿದೆ, ಬಾಪ್ ದಾದಾರವರ ವರದಾನ ಭೂಮಿಯಾಗಿರುವ ಕಾರಣ ವಾಯುಮಂಡಲವು ಪರಿವರ್ತನೆ ಮಾಡಿಬಿಡುತ್ತದೆ. ಈ ಮಾತಿನಲ್ಲಿ ತಾವೆಲ್ಲರೂ ಅನುಭವಿಗಳಲ್ಲವೇ? ಆದುದರಿಂದ ತೀವ್ರಗತಿಯಾಗಿ ಅನ್ಯರ ಮನಸ್ಸನ್ನು ಪರಿವರ್ತನೆ ಮಾಡಬೇಕೆಂದರೆ ಸಕಾರಾತ್ಮಕ ಪ್ರಕಂಪನಗಳಿಂದ ವಾಯುಮಂಡಲವನ್ನು ಪರಿವರ್ತನೆ ಮಾಡಬೇಕು. ಇಂತಹ ವಾಯುಮಂಡಲವು ಮನಸ್ಸಿನ ಅಂತರಾಳದಲ್ಲಿ ಉಳಿದುಬಿಡುತ್ತದೆ. ಮಧುಬನದಲ್ಲಿ ಕೇಳಿದ ಮಾತುಗಳನ್ನು ಮರೆತುಬಿಡುತ್ತಾರೆ, ಆದರೆ ಅಲ್ಲಿಯ ವಾಯುಮಂಡಲವು ಅವರ ಮನಸ್ಸಿನ ಆಳದಲ್ಲಿ ಉಳಿದುಬಿಡುತ್ತದೆ. ಇದನ್ನು ಮರೆಯಲಾಗುವುದಿಲ್ಲ. ಈ ರೀತಿ ಇದೆಯಲ್ಲವೇ? ಬಾಪ್ ದಾದಾರವರು ಸಹ ಯಾವಾಗ ಪ್ರತ್ಯಕ್ಷ ಆಗುತ್ತಾರೆ ಎಂದು ಮಕ್ಕಳು ಕೇಳುತ್ತಿರುತ್ತಾರೆ. ಮಕ್ಕಳು ಪರಸ್ಪರ ತುಂಬಾ ಚೆನ್ನಾಗಿ ವಾರ್ತಾಲಾಪ ಮಾಡುತ್ತಿರುತ್ತಾರೆ. ಅದು ಚೆನ್ನಾಗಿಯೂ ಇರುತ್ತದೆ. ಹೇಳಿ ಪಾಂಡವರೇ, ಈಗ ಏನು ಮಾಡುತ್ತೀರಿ? ವಾಯುಮಂಡಲವನ್ನು ಶಕ್ತಿಶಾಲಿ ಮಾಡಬೇಕು. ಸೇವಾ ಕೇಂದ್ರವಾಗಿರಬಹುದು, ಯಾವುದೇ ಸ್ಥಾನವಾಗಿರಬಹುದು. ಪ್ರವೃತ್ತಿಯಲ್ಲಿ ಇದ್ದರೂ ಸಹ ವಾಯುಮಂಡಲ ಶಕ್ತಿಶಾಲಿ ಆಗಿರಬೇಕು. ಒಂದು ವೇಳೆ 4 ಕಡೆಯ ವಾಯುಮಂಡಲವು ಸಂಪೂರ್ಣ ನಿರ್ವಿಘ್ನ, ದಯಾ ಹೃದಯ, ಶುಭ ಭಾವನೆ, ಶುಭ ಕಾಮನೆ ಉಳ್ಳ ವಾಯುಮಂಡಲವಾಗಿ ಬಿಡುತ್ತದೆ, ಆಗ ಪ್ರತ್ಯಕ್ಷತೆಯಾಗಲು ತಡವಾಗುವುದಿಲ್ಲ. ಈಗ ಬಾಪ್ ದಾದಾ ಕೊಟ್ಟಂತಹ ದಿನಾಂಕವು ಬಾಪ್ ದಾದಾರವರಿಗೆ ಆ ಲೆಕ್ಕವನ್ನು ಕೇಳುತ್ತಾರಲ್ಲವೇ? ಪ್ರತಿಯೊಬ್ಬರೂ ತಮ್ಮ ಲೆಕ್ಕವನ್ನು ಇಟ್ಟಿದ್ದೀರಲ್ಲವೇ? ಆ ಲೆಕ್ಕದಲ್ಲಿ ಬಾಪ್ ದಾದಾರವರು ಇದನ್ನು ಪರಿಶೀಲನೆ ಮಾಡುತ್ತಾರೆ. ವೃತ್ತಿಯಲ್ಲಿ, ದೃಷ್ಟಿಯಲ್ಲಿ, ಮಾತಿನಲ್ಲಿ ದಯೆ, ಶುಭ ಭಾವನೆ ಹಾಗೂ ಶುಭ ಕಾಮನೆಯುಳ್ಳ ಆತ್ಮಗಳು ಶೇಕಡ ಎಷ್ಟಿದ್ದಾರೆ? ಈಗಿನ್ನೂ 15 ದಿನಗಳು ಉಳಿದಿದೆಯಲ್ಲವೇ? ಇನ್ನೂ ಹೆಚ್ಚು ದಿನಗಳಿವೆ ಏನು? ಒಳ್ಳೆಯದು. ಯಾರು ಇದುವರೆಗೂ ದಿನಚರಿಯ ಲೆಕ್ಕವನ್ನು ಇಟ್ಟಿರುವುದಿಲ್ಲ, ಅವರು ಉಳಿದ 15 ದಿನಗಳಷ್ಟೇ ಮಾಡಿದರೂ ಸಹ ಪಾಸ್ ಉತ್ತೀರ್ಣ ಮಾಡಿಬಿಡುತ್ತಾರೆ. ಕಳೆದು ಓದುವುದಕ್ಕೆ ಬಿಂದು ಇಡಬೇಕು ಹಾಗೂ ದಯೆ, ಕ್ಷಮೆಯಲ್ಲಿ ಸಿಂಧು ಆಗಿಬಿಡಬೇಕು. ಬಾಪ್ ದಾದಾರವರು ವ್ಯಾಯಾಮ ಮಾಡಿಸಿದ್ದರು, ಎಲ್ಲರೂ ಕೇಳಿದ್ದೀರಲ್ಲವೇ? ಒಳ್ಳೆಯದು. 3 ವಿಧದ ಮೀಟಿಂಗ್ ಮಾಡುವವರು ಬಂದಿದ್ದೀರಲ್ಲವೇ? ಸ್ಪಾರ್ಕ್ ಕಡೆಯವರು ಒಂದು ಕೈ ಎತ್ತಿ. ಒಳ್ಳೆಯದು, ತುಂಬಾ ಒಳ್ಳೆಯದು. ಈಗ ಈ ವಿಷಯದ ಮೇಲೆ ಸಂಶೋಧನೆ ಮಾಡಿ. ಪ್ರತ್ಯಕ್ಷವಾಗಿ ವಾಯುಮಂಡಲವನ್ನು ಶ್ರೇಷ್ಠಾತಿಶ್ರೇಷ್ಠ ಮಾಡುವುದು ಹೇಗೆ? ಸಂಶೋಧನೆ ಮಾಡುತ್ತಿದ್ದೀರಲ್ಲವೇ? ಶ್ರೇಷ್ಠಾತಿಶ್ರೇಷ್ಠ ವಾಯುಮಂಡಲವನ್ನು ಮಾಡಲು ಬುದ್ಧಿಯಲ್ಲಿ ಏನೇನು ಇಟ್ಟುಕೊಳ್ಳಬೇಕು? ಎಂತಹ ಕರ್ಮ ಮಾಡಬೇಕು? ಸಂಬಂಧ ಸಂಪರ್ಕದಲ್ಲಿ ಮಾಡಬೇಕು. ತಮ್ಮನ್ನು ತಾವು ವ್ಯಸ್ತವಾಗಿ ಇಟ್ಟುಕೊಳ್ಳುವುದು ಒಳ್ಳೆಯ ಮಾತಾಗಿದೆ. ಆದರೆ ಬಾಪ್ ದಾದಾ ಇದನ್ನು ಪ್ರತ್ಯಕ್ಷ ಅನುಭವದಲ್ಲಿ ನೋಡಲು ಇಷ್ಟಪಡುತ್ತಾರೆ. ಹೇಗೆ ಪ್ರತ್ಯಕ್ಷದಲ್ಲಿ ಮಾಡುತ್ತಾ ಅದರ ಪರಿಣಾಮ ಏನಾಯಿತು? ಒಂದು ವೇಳೆ ಮಧ್ಯದಲ್ಲಿ ಅಡಚಣೆ ಆಗುತ್ತದೆ ಎಂದರೆ ಯಾವ ಅಡಚಣೆ ಆಯಿತು? ಈ ಅನುಭವವನ್ನು ಪ್ರತ್ಯಕ್ಷವಾಗಿ ಮಾಡಿ ನೋಡಿ. ಕೇವಲ ಈ ರೀತಿ ಮಾಡಬೇಕು, ಈ ರೀತಿ ಮಾಡಬೇಕು ಎಂದು ಕೇವಲ ಪಾಯಿಂಟ್ಸ್ ಅನ್ನು ತೆಗೆಯಬಾರದು. ಮಾಡಿ, ಅನುಭವ ಮಾಡಿ, ಮಾದರಿಯಾಗಿ ತೋರಿಸಿ. ಹಾಗೂ ಆ ಮಾದರಿಯು ಅನ್ಯರಿಗೂ ಸಹಯೋಗ ಕೊಡುತ್ತದೆ. ಸರಿಯಲ್ಲವೇ? ಇವರು ರಮೇಶ್ ಭಾಯ್ ನಿಮಿತ್ತ ಆಗಿದ್ದಾರಲ್ಲವೇ? ಚೆನ್ನಾಗಿದೆ. ಬಾಪ್ ದಾದಾ ತಿಳಿಸುತ್ತಾರೆ, ಈಗಿನ್ನೂ 15 ದಿನಗಳಿವೆ, ಇನ್ನೂ ಕೊನೆ ಆಗಿಲ್ಲ.
ತುಂಬ ಮುಗಿದು ಸ್ವಲ್ಪವೇ ಉಳಿದಿದೆ. ಆದುದರಿಂದ ಸ್ಪಾರ್ಕಿನವರು ಈ ರೀತಿ ಪ್ರತ್ಯಕ್ಷವಾಗಿ ಮಾಡಿ ನೋಡಿ ಹಾಗೂ ಅನ್ಯರಿಗೂ ತೋರಿಸಿ. ಸರಿಯಲ್ಲವೇ? ಮಾಡಲು ಸಾಧ್ಯವೇ? ಸಾಧ್ಯವಾಗುತ್ತದೆ ಏನು? ಒಳ್ಳೆಯದು, ತುಂಬ ಚೆನ್ನಾಗಿದೆ, ಒಳ್ಳೆಯದು. ಮತ್ತೊಂದು ಮೀಟಿಂಗ್ ಸಾರಿಗೆ ಟ್ರಾನ್ಸ್ಪೋರ್ಟ್ ರವರದ್ದಾಗಿದೆ. ಸಾರಿಗೆಯವರು ಸರ್ವರಿಗೂ ಸುಖ ಕೊಡುತ್ತಾರೆ. ಸಾರಿಗೆಯವರು ಕೈ ಎತ್ತಿ. ಒಳ್ಳೆಯದು ಸಹೋದರಿಯರು, ಸಹೋದರಿಯರಿಲ್ಲದೆ ಮುಕ್ತಿ ಇಲ್ಲ. ಒಳ್ಳೆಯದು. ಸಾರಿಗೆಯವರು ಏನು ಮಾಡುತ್ತೀರಿ? ಕೇವಲ ಯಾತ್ರೆ ಮಾಡುತ್ತೀರಷ್ಟೇ ಏನು? ಸಾರಿಗೆಯವರು ಪರಸ್ಪರ ಇಂತಹ ಕಾರ್ಯಕ್ರಮವನ್ನು ಮಾಡಿ. ಎಂತಹ ಆತ್ಮನಿಗೂ ಸಹ ಕಡಿಮೆ ಎಂದರೆ ಸ್ವಲ್ಪ ಸಮಯಕ್ಕಾಗಿ ದುಃಖದ ಪ್ರಪಂಚದಿಂದ ದೂರ ಮಾಡಿ ಸ್ವಲ್ಪ ಸಮಯಕ್ಕಾಗಿ ಶಾಂತಿಯ ಯಾತ್ರೆಯನ್ನು ಮಾಡಿಸಬೇಕು. ಪರಂಧಾಮವರೆಗೂ ತಲುಪಿಸುವುದು ಕಷ್ಟವಾದ ಮಾತು. ಆದರೆ ದುಃಖದ ಪ್ರಪಂಚದಿಂದ ಶಾಂತಿ ಎಂಬ ಯಾತ್ರೆ ಮಾಡಿಸಬಹುದು. ಅಂತಹ ಯೋಜನೆಯನ್ನು ತುಂಬ ಮಾಡಿ. ಅದರಿಂದ 4 ಕಡೆಯ ಯಾತ್ರೆಯವರಿಗೆ ಬಾಪ್ ದಾದಾರವರ ಸಂದೇಶ ತಲುಪಬೇಕು. ತಲುಪಿಬಿಡುತ್ತದೆ. ಏಕೆಂದರೆ ಯಾವುದೇ ವರ್ಗ ಉಳಿದುಕೊಂಡಿಲ್ಲ ತಾನೇ. ಈ ವರ್ಗೀಕರಣದ ಸೇವೆ ಮಾಡುತ್ತಿರುವುದು ತುಂಬ ಒಳ್ಳೆಯ ಸೇವೆಯಾಗಿದೆ. ಈ ವರ್ಗೀಕರಣದ ಸೇವೆ ಮಾಡುತ್ತಿರುವುದು ತುಂಬ ಒಳ್ಳೆಯ ಸೇವೆಯಾಗಿದೆ. ಯಾರಿಂದಲೂ ದೂರನ್ನು ಕೇಳುವ ಹಾಗಿಲ್ಲ. ಯಾವುದೇ ವರ್ಗ ಹಾಗೆಯೇ ಉಳಿದು ಬಿಡುವುದಿಲ್ಲ. ಪ್ರತಿಯೊಬ್ಬರೂ ತಮ್ಮ ವರ್ಗವನ್ನು ಮುಂದುವರೆಸುವ ಉಮಂಗವಂತೂ ಇಟ್ಟುಕೊಳ್ಳುತ್ತೀರಲ್ಲವೇ? ಇದು ತುಂಬ ಚೆನ್ನಾಗಿದೆ. ಆದರೆ ಈಗ ಯಾವ ವರ್ಗಗಳು ಆಗಿವೆ? ಎಷ್ಟು ಸಮಯದಿಂದ ಆ ವರ್ಗ ನಡೆಯುತ್ತಿದೆ? 1.5-2 ವರ್ಷವಾಗಿದೆಯೇ? ಅಥವಾ ಇನ್ನೂ ಜಾಸ್ತಿ ಆಗಿದೆಯೇ? 10-12 ವರ್ಷ ವರ್ಗೀಕರಣ ಸೇವೆಯು 10-12 ವರ್ಷಗಳಾಯಿತೇನೋ? ಒಳ್ಳೆಯದು. ತುಂಬ ಸಮಯವಾಗಿ ಬಿಟ್ಟಿದೆ. ವರ್ಗಗಳ ಪ್ರತಿಯಾಗಿ ಬಾಪ್ ದಾದಾರವರಿಗೆ ಒಂದು ಸಂಕಲ್ಪವಿದೆ. ಬಾಪ್ ದಾದಾರವರು 2-3 ಬಾರಿ ಹೇಳಿದ್ದಾರೆ. ಆದರೆ ಇದುವರೆಗೂ ಅದನ್ನು ಮಾಡಿಲ್ಲ. ಪ್ರತಿ ವರ್ಗದವರು ಎಷ್ಟು ಸಮಯದಿಂದ ಸೇವೆ ಮಾಡುತ್ತಿದ್ದೀರಿ? ಆ ಒಂದೊಂದು ವರ್ಗದ ವಿಶೇಷ ಸೇವಾದಾರಿ ಸಹಯೋಗಿ ಆಗಿರಬಹುದು, ಅರ್ಧ ಯೋಗಿಯಾಗಿರಬಹುದು, ಒಮ್ಮೊಮ್ಮೆ ಬರುವಂಥವರು ಆಗಿರಬಹುದು, ಪ್ರತಿನಿತ್ಯ ಬಾರದಿರಬಹುದು. ಈ ರೀತಿ ಪ್ರತಿ ವರ್ಗದಲ್ಲಿ ಕಡಿಮೆ ಎಂದರೆ ಕಡಿಮೆ 5 ಮಂದಿ ಆತ್ಮಗಳನ್ನಾದರೂ ಎಲ್ಲ ವರ್ಗದ ಮುಂದೆ ತರಬೇಕು. ಮಧುಬನದಲ್ಲಿ ಅವರನ್ನು ಎಲ್ಲರೂ ನೋಡುವಂತಾಗಬೇಕು. ವರ್ಗದವರು ಆದರೆ 10-12 ವಿಶೇಷ ಆತ್ಮಗಳಾಗಿರಲಿ. ಆದರೆ 5 ಪಕ್ಕಾ ಉತ್ತಮ ಸಹಯೋಗಿ ಸೇವೆಗೆ ನಿಮಿತ್ತ ಆಗುವಂತಹ ಆತ್ಮಗಳಾದರೂ ಇರಲಿ. 5 ಮಂದಿಯನ್ನಾದರೂ ಸಭೆಯ ಮುಂದೆ ತರಲು ಸಾಧ್ಯವಿದೆಯೇ? ಅಥವಾ ಇಲ್ಲವೇ? ಆಗುತ್ತದೆನ್ನುವುದಾದರೆ ಕರೆತನ್ನಿ. ಕರೆತರುವುದು ಯಾವಾಗ? ಅದು ದಾದಿಯರ ಮೇಲೆ ಆಧಾರವಾಗಿದೆ. ಅವರು ಬಾಪ್ ದಾದಾರವರನ್ನು ಮಿಲನ ಮಾಡಲು ಯೋಗ್ಯರಾಗಿರಲಿ. 5 ಮಂದಿಯನ್ನು ತಯಾರು ಮಿಲಿಸುವುದಲ್ಲವೇ? ಹೆಚ್ಚು ಮಾಡಲು ಹೇಳುತ್ತಿಲ್ಲ. 5 ಸಾಕು. ನಂತರ ದಾದಿಯರು ಪಾಸ್ ಮಾಡುತ್ತಾರೆ. 3ನೆಯ ಮೀಟಿಂಗ್ ಇಂಜಿನಿಯರ್ಗಳದ್ದಾಗಿದೆ. ತುಂಬ ಚೆನ್ನಾಗಿದೆ. ಇವರ ಕೆಲಸ ಯೋಜನೆಗಳನ್ನು ಮಾಡುವುದಾಗಿದೆ. ಅಂದಾಗ ಯಾವುದಾದರೂ ತೀವ್ರ ಪುರುಷಾರ್ಥದ ಯೋಜನೆಯನ್ನು ಮಾಡಿದ್ದೀರಾ? ಕೇವಲ ಸೇವೆಯ ಯೋಜನೆಯನ್ನು ಮಾಡಿದ್ದೀರಾ? ಇಂಜಿನಿಯರ್ಸ್ ಪ್ರತಿ ತಿಂಗಳು ತೀವ್ರ ಪುರುಷಾರ್ಥಕ್ಕಾಗಿ ಯಾವುದಾದರೂ ಹೊಸ ಯೋಜನೆಯನ್ನು ಮಾಡಬೇಕು. ತಾವು ಸಲಹೆ ಕೊಟ್ಟರೆ ದಾದಿಯರು ಅದನ್ನು ಅಂತಿಮ ನಿರ್ಣಯ ಮಾಡುತ್ತಾರೆ. ದಾದಿಯರು ನಿಮ್ಮ ಜೊತೆಯಲ್ಲಿರುತ್ತಾರೆ. ಆದರೆ ಇಂಜಿನಿಯರ್ಸ್ ಹಾಗೂ ವಿಜ್ಞಾನದವರು ಇಂತಹ ಯಾವುದಾದರೂ ಯೋಜನೆಯನ್ನು ಮಾಡಬೇಕು. ಅದರಿಂದ ಅತಿ ಶೀಘ್ರವಾಗಿ ಹೊಸ ಪ್ರಪಂಚ ಬಂದು ಬಿಡಲಿ. ಇದೇ ರೀತಿ ಮೀಟಿಂಗ್ ಮಾಡುತ್ತಾ ಯೋಜನೆಗಳನ್ನು ಮಾಡುತ್ತಿದ್ದರೆ ಎಲ್ಲಿಯವರೆಗೆ? ಯಾವುದಾದರೂ ತೀವ್ರಗತಿಯ ಯೋಜನೆಯನ್ನು ಮಾಡಿ. ಏಕೆಂದರೆ ತಮ್ಮೆಲ್ಲ ವರ್ಗದವರ ಲಕ್ಷ್ಯ
ಒಂದೇ ಆಗಿದೆ. ಇಂತಹ ಯೋಜನೆಯಿಂದ ನಮ್ಮ ರಾಜ್ಯ ಅತಿ ಶೀಘ್ರವಾಗಿ ಬಂದು ಬಿಡಲಿ ಹಾಗೂ ಸೇವೆಯಲ್ಲಿ ಕಡಿಮೆ ಸಮಯ ಹೆಚ್ಚು ಸಫಲತೆ ಪ್ರತ್ಯಕ್ಷವಾಗಿ ಕಾಣಲಿ. ಇಂತಹ ಯೋಜನೆಯನ್ನು ಮಾಡಬೇಕು, ಮಾಡುತ್ತೀರಾ? ಇಂತಹ ಯೋಜನೆಯನ್ನು ಮಾಡುತ್ತೀರಲ್ಲವೇ? ಕೊನೆಯ ಟರ್ನ್ನಲ್ಲಿ ಎಲ್ಲರ ಫಲಿತಾಂಶವನ್ನು ಕೇಳುತ್ತಾರೆ. ಪ್ರತಿ ವರ್ಗದವರು ಸಫಲತೆಯನ್ನು ತೀವ್ರ ಮಾಡಿಕೊಳ್ಳುವುದಕ್ಕಾಗಿ ಪ್ಲಾನ್ ಏನು ಮಾಡಿದ್ದೀರಿ? ಕೇವಲ ಮಾಡುವುದಷ್ಟೇ ಅಲ್ಲ, 15 ದಿನ ಅದರ ಅಭ್ಯಾಸ ಮಾಡಿ ಪ್ರತ್ಯಕ್ಷದಲ್ಲಿ ತರಬೇಕು. ಸರಿಯಲ್ಲವೇ? ಪ್ರತ್ಯಕ್ಷದಲ್ಲಿ ಆಗಬೇಕಲ್ಲವೇ? ಪರಸ್ಪರ ತಮ್ಮಲ್ಲಿಯೇ ಎಲ್ಲರೂ ಮಾತನಾಡುತ್ತಿರುವುದನ್ನು ನೋಡುತ್ತಾ ಬಾಪ್ದಾದ ಎಲ್ಲರ ವಾರ್ತಾಲಾಪವನ್ನು ಕೇಳುತ್ತಿರುತ್ತಾರೆ. ಎಲ್ಲರೂ ಹೇಳುತ್ತಿರುತ್ತಾರೆ, ಪ್ರತ್ಯಕ್ಷವಾಗಲಿ, ಪ್ರತ್ಯಕ್ಷವಾಗಲಿ. ಆದರೆ ಮೊದಲು ತಾವು ಪ್ರತ್ಯಕ್ಷವಾಗಿ ಬಿಡಿ. ತಂದೆಯು ತಮ್ಮ ಮುಖಾಂತರ ಪ್ರತ್ಯಕ್ಷವಾಗುವವರಲ್ಲವೇ? ಒಳ್ಳೆಯದು. ಈಗೀಗ ತಮ್ಮ ವೃತ್ತಿಯನ್ನು ಏಕಾಗ್ರ ಮಾಡಲು ಸಾಧ್ಯವೇ? ಯಾವ ಕಡೆಗೂ ವೃತ್ತಿ ಏರುಪೇರಿನಲ್ಲಿ ಬರಬಾರದು. ಅಚಲ, ಏಕಾಗ್ರ, ಶಕ್ತಿಶಾಲಿಯಾಗಿರಬೇಕು. ಡ್ರಿಲ್ ಮಾಡಿಸಿದರು, ಒಳ್ಳೆಯದು. 4 ಕಡೆಯ ಸರ್ವ ಸೇವಾದಾರಿ ಮಕ್ಕಳಿಗೆ ಸದಾ ತಮ್ಮ ಶ್ರೇಷ್ಠ ಪ್ರಕಂಪನಗಳಿಂದ ಸೇವೆ ಮಾಡುವಂತಹ, ತೀವ್ರಗತಿ ಪುರುಷಾರ್ಥ ಮಾಡುವಂತಹ ಮಕ್ಕಳಿಗೆ ಸದಾ ಕ್ಷಮೆಯ ಮಾಸ್ಟರ್ ಸಾಗರ, ಸದಾ ಶುಭ ಭಾವನೆ, ಶುಭ ಕಾಮನೆಯ ಮೂಲಕ ತುಂಬ ಬಲಹೀನ ಆತ್ಮಗಳನ್ನು ಶಕ್ತಿಶಾಲಿ ಮಾಡುವಂತಹ ಮಾಸ್ಟರ್ ಸರ್ವಶಕ್ತಿವಾನ್ ಮಕ್ಕಳಿಗೆ ಬಾಪ್ ದಾದಾರವರ ತುಂಬ ನೆನಪು, ಪ್ರೀತಿ ಹಾಗೂ ನಮಸ್ತೆ. ವರದಾನ: ಸಮಯ ಪ್ರಮಾಣ ಪ್ರತಿ ಕಾರ್ಯದಲ್ಲಿ ಸಫಲರಾಗುವಂತಹ ಜ್ಞಾನಿ ಯೋಗಿತ್ವ ಆತ್ಮಭವ. ಜ್ಞಾನದ ಅರ್ಥವೇ ಆಗಿದೆ ತಿಳುವಳಿಕೆ. ಬುದ್ಧಿವಂತರು ಎಂದು ಇವರಿಗೆ ಹೇಳಲಾಗುತ್ತೆ. ಯಾರು ಸಮಯ ಪ್ರಮಾಣ ತಮ್ಮ ಬುದ್ಧಿವಂತಿಕೆಯಿಂದ ಕಾರ್ಯ ಮಾಡುತ್ತಾ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವವರು ಬುದ್ಧಿವಂತರ ಚಿಹ್ನೆಯಾಗಿದೆ. ಅವರು ಎಂದೂ ಮೋಸ ಹೋಗಲು ಸಾಧ್ಯವಿಲ್ಲ. ಮತ್ತು ಯೋಗಿಯ ಚಿಹ್ನೆಯಾಗಿದೆ ಕ್ಲೀನ್ ಮತ್ತು ಕ್ಲಿಯರ್ ಬುದ್ಧಿ. ಯಾರ ಬುದ್ಧಿ ಕ್ಲೀನ್ ಮತ್ತು ಕ್ಲಿಯರ್ ಇರುತ್ತೆ ಅವರು ಎಂದೂ ಹೀಗೆ ಹೇಳಲ್ಲ, ಹೀಗೆ ಏಕೆ ಆಯಿತು ಎಂದು ಗೊತ್ತಿಲ್ಲ. ಈ ಶಬ್ದ ಜ್ಞಾನಿ ಮತ್ತು ಯೋಗಿ ಆತ್ಮಗಳು ಹೇಳಲು ಸಾಧ್ಯವಿಲ್ಲ. ಅವರು ಜ್ಞಾನ ಮತ್ತು ಯೋಗವನ್ನು ಪ್ರತಿ ಕರ್ಮದಲ್ಲಿ ತರುತ್ತಾರೆ. ಸ್ಲೋಗನ್: ಅಚಲ ಅಡೋಲರಾಗಿ ಇವರೇ ಇರಲು ಸಾಧ್ಯ. ಯಾರು ತಮ್ಮ ಆದಿ ಅನಾದಿ ಸಂಸ್ಕಾರ ಸ್ವಭಾವವನ್ನು ಸ್ಮೃತಿಯಲ್ಲಿಡುತ್ತಾರೆ. ಒಳ್ಳೆಯದು. ಓಂ ಶಾಂತಿ.